ಹೇ ಗಾಯ್ಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಇಲ್ಲಿ ಆರಾಮಾಗಿದ್ದೀನಿ. ಸುತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ, ತಮ್ಮನಲ್ಲೂ ಟೈಟಲ್ ಎಲ್ಲ ನೋಡಿರ್ತೀರಾ. ನಾನು ಇವತ್ತು ಕೇರಳ ಟ್ರೆಡಿಷನಲ್ ಸ್ಟೈಲ್ ಲುಕ್ ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಮೇಕರ್ ಬೇಕಿತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಬನ್ನಿ ಗೈಸ್, ಬ್ಲಾಗ್ ಒಳಗಡೆ ಹೋಗೋಣ. ಆಲ್ರೆಡಿ ನಾನು ಕೇರಳ ಟ್ರೆಡಿಷನಲ್ ಸ್ಟೈಲ್ ಹಾಗೆ ನಾನು ಸ್ಯಾರಿನ ಡ್ರೇಪ್ ಮಾಡಿದ್ದೀನಿ. ಸೊ ನಾನು ಇವಾಗ ಮೇಕಪ್ ನ ಫಸ್ಟ್ ಮಾಡ್ತೀನಿ, ಆಮೇಲೆ ನಾನು ನಿಮ್ಗೆ ಸ್ಯಾರಿ ಜ್ಯುವೆಲರೀಸ್ ಎಲ್ಲ ಹಾಕೊಂಡ್ಮೇಲೆ ಫೈನಲ್ ಲುಕ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಏನಾದ್ರೂ ಈ ಸ್ಯಾರಿನ ಡ್ರೇಪ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಸ್ಯಾರಿ ಡ್ರೇಪಿಂಗ್ ಅಂತ ಕಮೆಂಟ್ ಮಾಡಿ, ಖಂಡಿತ ಅದಕ್ಕೊಂದು ವಿಡಿಯೋನ ನಾನು ಮಾಡ್ತೀನಿ. ಇದರಲ್ಲಿ ನಾನು ಇವತ್ತು ಏನ ತೋರಿಸ್ತಾ ಇದ್ದೀನಿ ವಿಡಿಯೋಲ್ ಅಂತ ಹೇಳಿದ್ರೆ, ಜಸ್ಟ್ ಮೇಕಪ್ ನಾನು ಇವತ್ತು ಮಾಡ್ತಾ ಇದ್ದೀನಿ. ಅಂಡ್ ಕೇರಳ ಸ್ಟೈಲ್ ಅಲ್ಲಿ ಯಾವ ರೀತಿ ಸ್ಯಾರಿನ ಡ್ರೇಪ್ ಮಾಡ್ತಾರೆ, ಅದು ಕೇರಳ ಸ್ಟೈಲ್ ಅಲ್ಲಿ ಮೇಕಪ್ ಎಲ್ಲ ಹೆಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಸ್ಟಾರ್ಟ್ ಮಾಡೋಣವಾ? ಸೊ ಆಲ್ರೆಡಿ ನಾನು ಸ್ಯಾರಿ ಡ್ರೇಪ್ ಮಾಡಿರೋದ್ರಿಂದ ಮೇಕಪ್ ನ ನಾನು ಇವತ್ತು ಮಾಡ್ಕೊಂತಾ ಇದ್ದೀನಿ. ಕೇರಳಲ್ಲೇ ಈ ಸ್ಯಾರಿ ಡ್ರೇಪಿಂಗ್ ಮತ್ತೆ ಅವ್ರು ಹಾಕೊಳ್ಳೋ ಜ್ಯುವೆಲರೀಸ್ ಆಗ್ಬೋದು, ಈ ಸ್ಯಾರಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಫೇಮಸ್ ಇದೆ. ಸೊ ನನಗೆ ಇಷ್ಟ ಆಯ್ತು, ಸರಿ ಈ ಲುಕ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ಲುಕ್ ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮ್ಗೇನ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೆಂಗ್ ಕಾಣಿಸ್ತಾ ಇದೀನಿ ಅಂತ ಹೇಳ್ಬಿಟ್ಟು. ಇವಾಗ ಏನ್ ಗೊತ್ತಾ, ಎಲ್ಲಾರು ಅಷ್ಟೇ ನನ್ನ ಹತ್ರ ಎಂಕ್ವೈರಿ ಮಾಡೋ ಕ್ಲೈಂಟ್ಸ್ ಆಗಿರ್ಬೋದು, ಎಲ್ಲ ನ್ಯಾಚುರಲ್ ಅಂಡ್ ಸೆಟಲ್ಡ್ ಮೇಕಪ್ ಕೇಳ್ತಾರೆ. ಅದಕ್ಕೋಸ್ಕರ ನನ್ನ ಥೀಮ್ ಬಂದಿದ್ ನ್ಯಾಚುರಲ್ ಅಂಡ್ ಸೆಟಲ್ಡ್ ಮೇಕಪ್. ನಾನು ಯಾವಾಗ್ಲೂ ಎಲ್ಲಾರ್ಗು ಯಾವುದೇ ಕ್ಲೈಂಟ್ಸ್ಗಾಗ್ಲಿ ಸಜೆಷನ್ ಮಾಡೋದು, ಯಾರೇ ಆಗ್ಲಿ ಇದುವರೆಗೂ ನನ್ನ ಹತ್ರ ಹೆವಿ ಮೇಕಪ್ಸ್ ನ ಯಾರು ಕೇಳಿಲ್ಲ. ಜಸ್ಟ್ ನ್ಯಾಚುರಲ್ ಆಗಿದ್ರೆ ಸಾಕು ಅಂತಾನೆ ಎಲ್ಲಾರು ಕೇಳಿರೋದು. ನಾನು ಇವತ್ತು ಪಾಟ್ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಕೆಳಗಡೆ ಲೈನರೇ ಹಾಕ್ತಾ ಇದೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ನಾನು ಇವತ್ತು ಪಾಟ್ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಿಕ್ ಅಂಡ್ ಹ್ಯಾಂಡ್ ಸ್ವಲ್ಪ ಹೆವಿ ಡಾರ್ಕ್ ಆಗಿ ಕಾಣಿಸ್ಲಿ ಅಂತ ಹೇಳಿ ಪಾಟ್ ಕಾಜಲ್. ಒಬ್ರೊಬ್ರಿಗೆ ಈ ಲ್ಯಾಶಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗೊತ್ತಾ. ನಾನು ಯಾವಾಗ ಗೊತ್ತಾ ಧರ್ಮಸ್ಥಳ ಆರ್ಡರ್ಗೆ ಹೋಗಿದ್ನಲ್ಲ, ಅವರಿಗೆ ಸೀರಿಯಸ್ ಆಗ್ಲೂ ಲ್ಯಾಶಸ್ ಹೆಂಗಿದೆ ಗೊತ್ತಾ, ನಾವು ಏನೋ ಎಕ್ಸ್ಟ್ರಾ ಹಾಕಿರೋ ತರ ಇತ್ತು. ಅವ್ರಿಗೆ ಲ್ಯಾಶಸ್ ಮಾತ್ರ ಸೀರಿಯಸ್ ಆಗ್ಲು ಸೂಪರ್ ಆಗಿ ಕಾಣಿಸ್ತಾ ಇದ್ರು ಅವರು. ಅವ್ರಿಗೆ ನಾನು ಲ್ಯಾಶಸ್ಸೇ ಹಾಕಿಲ್ಲ, ನನ್ಗೆ ಬೇಕು ಹಾಕಿ ಅಂತ ಹೇಳಿದ್ರು. ಹಾಕಿದ್ಮೇಲೆ ಇಲ್ಲ ಒಂಥರ ಏನೋ ಹೆವಿಯಾಗಿ ಕಾಣಿಸ್ತಾ ಇದೆ ಲುಕ್ ಅಂತ ಹೇಳಿದ್ಮೇಲೆ ಮತ್ತೆ ಲ್ಯಾಶಸ್ ನ ರಿಮೂವ್ ಮಾಡಿದೆ. ರಿಮೂವ್ ಮಾಡಿ ಒರಿಜಿನಲ್ ಲ್ಯಾಶಸ್ ಅಲ್ಲಿ ನಾನು ನೀಟಾಗಿ ಮಸ್ಕರ ಕೊಟ್ಟು ನೀಟಾಗಿ ಹೈಲೈಟ್ ಮಾಡಿರೋದಕ್ಕೆ ಅವ್ರದ್ದು ಐ ಮೇಕಪ್ ಆಗ್ಲಿ, ಅವ್ರದ್ದು ಐಸ್ ಸೀರೀಸ್ ಅಲ್ಲೂ ತುಂಬಾ ಚೆನ್ನಾಗಿ ಬಂತು ಅವ್ರಿಗೆ.
ಇನ್ನೊಂದು ನಾವು ಅಪ್ಲೈ ಮಾಡೋ ಫೌಂಡೇಶನ್ ಶೇಡ್ಸ್ ಅಲ್ಲೂ ಡಿಪೆಂಡ್ ಆಗುತ್ತೆ. ನಾವು ಯಾವ ರೀತಿ ಫೌಂಡೇಶನ್ಸ್ ನ ಅವರು ಸ್ಕಿನ್ ಟೋನ್ಗೆ ನೋಡ್ಕೊಂಡು ತಕ್ಕನಂತೆ ಮ್ಯಾಚ್ ಮಾಡ್ಕೊಂಡು ನಾವು ಫೌಂಡೇಶನ್ ಹಾಕ್ತೀವಿ ಅಂತ ಹೇಳಿದ್ರೆ ಅವ್ರ ಮೇಕಪ್ ಅಷ್ಟೇ ನೀಟಾಗಿ ಸೆಟಲ್ಡ್ ಆಗಿ ಮೇಕಪ್ ಕಾಣಿಸ್ತಾ ಇರುತ್ತೆ. ನನ್ನ ಶೇಡ್ ನನ್ಗೆ ಯಾವ್ದು ಅಂತ ನನ್ಗೆ ಗೊತ್ತು. ಅದನ್ನ ನಾನು ಯೂಸ್ ಮಾಡ್ಕೊಂಡು ನಾನು ಇವತ್ತು ಫೌಂಡೇಶನ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಫೋಟೋದಲ್ಲಿ ವಿಡಿಯೋಸ್ ಅಲ್ಲಿ ನೋಡೋದಿಕ್ಕೆ ನಿಮ್ಗೆ ಡಿಫ್ರೆಂಟ್ ಆಗಿ ಗೊತ್ತಾಗಲ್ಲ. ಯಾಕಂದ್ರೆ ಅದೇ ತರ ಪರ್ಫೆಕ್ಟ್ ಆಗಿ ಶೇಡ್ ನ ಮ್ಯಾಚ್ ಮಾಡಿ ಹಾಕೊಳ್ಳೋದೇ ಇದೆ ನೋಡಿ. ಅದು ತುಂಬಾ ಕೆಲವೊಬ್ಬರಿಗೆ ಇದರಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ರೀತಿ ಶೇಡ್ಸ್ ನ ಮಿಕ್ಸ್ ಮಾಡಬೇಕು, ಯಾವ ಶೇಡ್ ನ ಮಿಕ್ಸ್ ಮಾಡಿದ್ರೆ ಯಾವ ಶೇಡ್ ಬರುತ್ತೆ ಅನ್ನೋದೇ ಕೆಲವೊಬ್ಬರಿಗೆ ಇನ್ನೂ ಸ್ವಲ್ಪ ಡೌಟ್ಸ್ ಇರುತ್ತೆ. ನನ್ನ ವಿಡಿಯೋಸ್ ಅನ್ನ ಫೋಟೋಸ್ ನ ನೋಡಿ ಅವ್ರಿಗೆ ಯಾವುದೇ ರೀತಿ ಸ್ಕಿನ್ ಟೋನ್ ಮೇಲೆ ಡಿಫ್ರೆನ್ಸಸ್ ಸಿಗೋದಿಲ್ಲ. ಯಾಕಂದ್ರೆ ಅವ್ರ ಸ್ಕಿನ್ ಟೋನ್ ತಕ್ಕನಂತೆ ನಾನು ಶೇಡ್ ನ ಮಿಕ್ಸ್ ಮಾಡಿ ನಾನು ಅವ್ರಿಗೆ ಫೌಂಡೇಶನ್ಸ್ ನ ಅಪ್ಲೈ ಮಾಡಿರ್ತೀನಿ. ನನಗೆ ನೋಸ್ ಮೇಲೆ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಪರ್ಫೆಕ್ಟ್ ನನ್ನ ಸ್ಕಿನ್ ಟೋನ್ ಯಾವ ಕಲರ್ ಇದೆ ಅಂತ ಗೊತ್ತಲ್ಲ, ಅದೇ ತರ ಪರ್ಫೆಕ್ಟ್ ಆಗಿ ನಾನು ಇವತ್ತು ಮ್ಯಾಚ್ ಮಾಡಿ ಹಾಕೊಂಡಿದ್ದೀನಿ. ಅದು ನೋಡಿ ನಿಮಗೆ ಏನಾದರೂ ಅಂದರೆ ತುಂಬ ಹೆವಿಯಾಗಿ ಏನಿದೆಯಾ ನನ್ನ ಸ್ಕಿನ್ ಟೋನ್ ತಕ್ಕನಂತೆ ನಾನು ನ್ಯಾಚುರಲ್ ಆಗಿ ನನ್ನ ಸ್ಕಿನ್ ಟೋನ್ ಮ್ಯಾಚ್ ಮಾಡಿಕೊಂಡು ನಾನು ಇವತ್ತು ಮೇಕಪ್ ಲುಕ್ನ ನಾನು ಇವತ್ತು ಟ್ರೈ ಮಾಡಿದ್ದೀನಿ. ತುಂಬ ಹೆವಿ ಲುಕ್ ನನಗೆ ಇಷ್ಟ ಆಗೋದಿಲ್ಲ. ಆ ರೀಸನಿಂದ ಜಸ್ಟ್ ನ್ಯಾಚುರಲ್ ಆಗಿರುತ್ತೆ. ಬೇಕಂದ್ರೆ ಹತ್ರ ಬಂದು ನೋಡಿ ಯಾವುದೇ ರೀತಿ ಅಂದರೆ ಹೆವಿ ಲುಕ್ ಆಗಿ ಮೇಕಪ್ ಬಂದು ಕಾಣಿಸೋದಿಲ್ಲ. ಇದು ನಾನು ಯಾವಾಗಲೂ ಹಾಕೊಳ್ಳೋದು ಲಿಪ್ಸ್ಟಿಕ್ನ ನಾನು ಇವತ್ತು ಹಾಕೊಂಡಿದ್ದೀನಿ. ಯಾಕಂದರೆ ಸೊ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ. ತುಂಬ ಹೆವಿ ಆಗೂ ಇಲ್ಲ, ಡಾರ್ಕ್ ಆಗೂ ಇಲ್ಲ, ನೀಟಾಗಿ ಸೆಟಲ್ಡ್ ಆಗಿದೆ. ಸಪೋಸ್ ನನಗೆ ಡಾರ್ಕ್ ಬೇಕು ಅಂತ ಹೇಳಿದ್ರೆ ಈ ಮೆರೂನ್ ಲಿಪ್ಸ್ಟಿಕ್ನ ನಾನು ಯೂಸ್ ಮಾಡ್ತೀನಿ. ಸೆಲ್ಫಿಗೆ ಈ ಹೇರ್ ಸ್ಟೈಲ್ ಹಾಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ.
ಸೊ ಗೈಸ್, ದಿಸ್ ಇಸ್ ಮೈ ಫೈನಲ್ ಔಟ್ಫಿಟ್. ಸೊ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮರಿದಲ್ಲಿ ಹೇಳಿ. ಈ ನೋಸ್ ಪಿನ್ ಬಂದು ಟ್ರೆಂಡಿಂಗ್ ಅಲ್ಲಿ ಇತ್ತು, ಅದಕ್ಕೋಸ್ಕರ ನಾನು ಹಾಕಿದೆ. ನನಗೂ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಸುತ್ತೆ. ಅಂಡ್ ಮೇಕಪ್ ಅಷ್ಟೇ, ಹೇಳಿ ಹೆಂಗ್ ಕಾಣಿಸ್ತಿದೆ ಅಂತ ಹೇಳಿ. ಸೊ ಔಟ್ಫಿಟ್ ಫೈನಲ್ ಆಗಿ ನಾನು ಇದು ವೇರ್ ಮಾಡಿದ್ದೀನಿ. ನನಗೆ ಈ ಹೇರ್ ಸ್ಟೈಲ್ ತುಂಬಾ ಇಷ್ಟ ಆಯ್ತು. ಸೈಡಲ್ಲಿ ಹಾಕೊಂಡಿರೋ ಈ ಬಂದು ಲೈಕ್ ಒಂದು ನ್ಯಾಚುರಲ್ ಅಂಡ್ ಸೆಟಲ್ಡ್ ಲುಕ್ ಆಗಿ ಒಂದು ಮೇಕಪ್ ಕಾಣಿಸ್ತಾ ಇದೆ. ಮತ್ತೆ ಈ ನೋಸ್ ಪಿನ್ ಅಷ್ಟೇ ಒಂಥರ ನನ್ಗೆ ಯೂನಿಕ್ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ಸೊ ನಿಮ್ಗೆ ಸ್ಯಾರಿ ಯಾರು ಇಲ್ಲ ಫೋಟೋ ಹಿಡಿಯೋದಕ್ಕೆ. ಸೊ ಲುಕ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲೇ ಮರಿದೆಲ್ಲಂಗೆ ಹೇಳಿ. ನಿಮ್ಗೆ ಯಾರಿಗಾರು ಮೇಕೋರ್ ಬೇಕಿತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲೇ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಓಕೆ ಗಾಯ್ಸ್, ಬಾಯ್, ಲವ್ ಯು ಅಂತ ಹೇಳಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ಕೊಂತೀನಿ. ಮುಂದಿನ ವ್ಲಾಗಲ್ಲೇ ಸಿಗೋಣ.